ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಕರ್ನಾಟಕ ರಾಜ್ಯಪತ್ರ ಮಾರ್ಚ್ 5ಕ್ಕೆ ಒಂದು ಬಿಡುಗಡೆ ಆಗುತ್ತೆ. ಅದರಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು, ನೇರ ನೇಮಕಾತಿ ಮತ್ತು ಸಾಮಾನ್ಯ, ಇದು 2021 ರಿಲೀಸ್ ಆಯಿತು. ಇದ್ರ ಬಗ್ಗೆ ತುಂಬ ಡೌಟ್ಸ್ ಮಾಡ್ಕೊಂಡಿದ್ದೀರಾ, ಕಾಮೆಂಟ್ ಬಾಕ್ಸಲ್ಲಿ ತುಂಬ ಕಾಮೆಂಟ್ ಹಾಕಿದ್ದೀರಾ. ಅದಕ್ಕೆ ಸಾಧನಾ ಕಡೆಯಿಂದ ಏನು ಕ್ಲಾರಿಫಿಕೇಷನ್ಸ್ ಬೇಕು ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬರೀ ಅಷ್ಟಕ್ಕೆ ನಿಲ್ಲಿಸಲ್ಲ. ಗ್ರೂಪ್ ಸಿ ಪರೀಕ್ಷೆಗಳಿಗೆ ರೆಡಿ ಆಗ್ತಾ ಇದ್ದಾರೆ. ಗ್ರೂಪ್ ಸಿ ಪರೀಕ್ಷೆ ಕುರಿತಾದ ಒಂದಷ್ಟು ಪ್ರಶ್ನೋತ್ತರಗಳು ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ಪ್ರಶ್ನೆ ಬರ್ಬೋದು ಅನ್ನೋ ರಿಲೇಟೆಡ್ ಆಗಿ ನಾನು ಮಾತಾಡ್ತಾ ಬರ್ತೀನಿ. ಯಾಕೆ ಎರಡನ್ನು ಮರ್ಜ್ ಮಾಡ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ಗ್ರೂಪ್ ಸಿ ಸಿಲೆಬಸ್ ರಿಲೇಟೆಡ್ ಆಗಿ ಆ ಗೆಜೆಟ್ ನೋಟಿಫಿಕೇಷನ್ ಇರೋದ್ರಿಂದಾಗಿ ನಾನು ಇಲ್ಲಿ ಮಾತಾಡ್ತಾ ಬರ್ತೀನಿ. ವೆರಿ ಫಸ್ಟ್, ಇದೇನು ಮಾರ್ಚ್ 5ನೇ ತಾರೀಕು ರಿಲೀಸ್ ಆಯಿತು 2021ಕ್ಕೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಒಂದು ಗೆಜೆಟ್, ಅದ್ರ ರಿಲೇಟೆಡ್ ಆಗಿ ಡಿಟೇಲಾಗಿ ಮಾತಾಡ್ತಾ ಬರೋಣ. ವೆರಿ ಫಸ್ಟ್, ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಟೆಸ್ಟ್ ತೊಗೊಳ್ಳಿ, ಬುಕ್ಸ್ ಪರ್ಚೇಸ್ ಮಾಡಿ, ಆ್ಯಂಡ್ ಟೆಲಿಗ್ರಾಮಲ್ಲಿ ಕೂಡ ನಮ್ಮ ಜೊತೆ ಟಚ್ಚಲ್ಲಿರಿ ಅಂತ ಹೇಳ್ತಾ, ವೆರಿ ಫಸ್ಟ್ ಇಲ್ಲಿ ನೀವು ಎಲ್ಲ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. FDA ನಿಯಮ ಬದಲಾಗತ್ತಾ, PDO ನಿಯಮ ಬದಲಾಗತ್ತಾ, ಟೀಚರ್ ನೇಮಕಾತಿ ಬದಲಾಗತ್ತಾ, PSI ಬದಲಾಗತ್ತಾ? ನೋ. ಈಗ ಅಲ್ಲಿ ಅಂಡರ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನೇಮಕಾತಿ ವಿಧಾನಗಳನ್ನು ಗೊತ್ತುಪಡಿಸಿಲ್ಲದ ನೇರ ನೇಮಕಾತಿಗಳು ಅಂತ ಹೇಳ್ತಾರೆ. ಪೇಜ್ ನಂಬರ್ 2 3rd ಪ್ಯಾರಾಗ್ರಾಫಲ್ಲಿ ಬರುತ್ತದು. ನೇರ ನೇಮಕಾತಿ ವಿಧಾನವನ್ನು ಗೊತ್ತುಪಡಿಸಿಲ್ಲದ ಅಂದರೆ, ಈಗ ಆಲ್ರೆಡಿ ಯಾವ ನೇಮಕಾತಿಗಳಿಗೆ ನೇಮಕಾತಿ ನಿಯಮಗಳು ಇಲ್ಲವೋ ಆ ನೇಮಕಾತಿಗಳಿಗೆಲ್ಲ ಗ್ರೂಪ್ ABCDಗೆಲ್ಲ ಇದು ಕಾಮನ್ ಅಂಥೇಳಿ ಆದೇಶ ಆಗುತ್ತೆ. ಇದು 2006ರಲ್ಲಾಯಿತು, ಅದು ತಿದ್ದುಪಡಿ 11ರಲ್ಲಾಯಿತು, 15ರಲ್ಲಾಯಿತು, ಅದು ಆಗ್ತಾ ಇರುತ್ತೆ. ನೀವು ತುಂಬ ಈ ಥರ ಗೆಜೆಟ್ ನೋಟಿಫಿಕೇಷನ್ ಬಗ್ಗೆ ಎಲ್ಲ ತುಂಬ ವರಿ ಮಾಡ್ಕೊಳ್ಳೋದು ನೀಡಿಲ್ಲ. ಯಾಕಂದರೆ ಈ ಹಲವಾರು ರ್ಯಾಪಿಡ್ ಚೇಂಜ್ಗಳು, ಡ್ರಾಸ್ಟಿಕ್ ಚೇಂಜ್ಗಳು ಏನೂ ಆಗ್ತಾ ಇರಲ್ಲ ಇಲ್ಲಿ. ನೀವು ಈ ಇನ್ಫಾರ್ಮೇಷನ್ ಓವರ್ಫ್ಲೋ, ಇನ್ಫಾರ್ಮೇಷನ್ ಫ್ಲಡ್ಡಲ್ಲಿ ಸಿಕ್ಕೊಂಡು ಯಾವುದ್ಯಾವುದಕ್ಕೂ ವರಿ ಮಾಡ್ಕೋತೀರಾ. ನಾಟ್ ನೆಸರಿ. ಈಗಾಗಲೇ PDO ನೇಮಕಾತಿ ನಿಯಮಗಳು ಆಗಿದೆ, ಅದರಲ್ಲಿ ಬದಲಾವಣೆ ಆಗಲ್ಲ. ಈಗಾಗಲೇ FDSD ನೇಮಕಾತಿ ನಿಯಮಾವಳಿಗಳಿವೆ, ಅದರಲ್ಲಿ ಬದಲಾವಣೆ ಆಗಲ್ಲ. ಈ PSI ನೋಟಿಫಿಕೇಷನ್ ಏಪ್ರಿಲಲ್ಲಿ ಆಗುತ್ತಪ್ಪ. PSI ನೋಟಿಫಿಕೇಷನಲ್ಲಿ ಈ ಮಾಡಲ್ ಬರುತ್ತಾ? ನೋ, ಅದು ಸಿ ಗ್ರೂಪ್ದೇ, ಆದರೆ ಈ ಮಾಡಲ್ ಬರಲ್ಲ. ನೇಮಕಾತಿ ನಿಯಮಾವಳಿ ಯಾವುದಕ್ಕೆ ಇಲ್ಲವೋ ಅವಕ್ಕೆ ನೇಮಕಾತಿ ಮಾಡುವ ಸಮಯದಲ್ಲಿ ಈ ನಿಯಮಗಳನ್ನು ಅನುಸರಿಸಲಾಗುತ್ತೆ. ಈಗ ಆಲ್ರೆಡಿ ಇದ್ದಂಥ ಶಿಕ್ಷಕ ನೇಮಕಾತಿ, ಉಪನ್ಯಾಸಕ ನೇಮಕಾತಿ, PSI, PDO, FDSD ಇದರಲ್ಲಿ ಬದಲಾವಣೆಗಳು ಇರೋದಿಲ್ಲ. ಮತ್ತು ಇಲ್ಲಿ ಅದು ಇಲ್ಲದೆ ಇರೋಂಥ ಯಾವುದಾದ್ರೂ ಇದ್ದಲ್ಲಿ ಏನೇನು ಆಗುತ್ತೆ ಅಂತ ಇಲ್ಲಿ ಬದಲಾವಣೆ ಇದೆ, ಮಾತಾಡ್ತಾ ಬರೋಣ. ವೆರಿ ಫಸ್ಟ್, ಆಯ್ಕೆ ವಿಧಾನ. ಆಯ್ಕೆ ವಿಧಾನ ಅಂತ ಬಗ್ಗೆ ಹೇಳ್ತಾರೆ ಅವರು. ABCD ಎಲ್ಲದಕ್ಕೂ ಸೇರಿಕೊಂಡು ಡೈರೆಕ್ಟ್ ಇಂಟರ್ವ್ಯೂ, ಸಂದರ್ಶನ ಮಾಡಲಲ್ಲೂ ಸೆಲೆಕ್ಷನ್ ಆಗ್ಬೋದು. ಅರ್ಹತಾ ಪರೀಕ್ಷೆಗಳು ಏನು PU, ಡಿಗ್ರಿ ಆ್ಯಂಡ್ ದೆನ್ PG ಈ ಥರ ಕೋರ್ಸ್ಗಳಲ್ಲಿ ಅದೇನು ಮೆರಿಟ್ ಇರುತ್ತೆ ಅಕಾಡೆಮಿಕ್ ಮಾರ್ಕ್ಸ್ ಕಾರ್ಡ್ಗಳಲ್ಲಿ, ಆ ಬೇಸಲ್ಲೂ ಮಾಡ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ದೆನ್ ಅರ್ಹತಾ ಪರೀಕ್ಷೆ ಪ್ಲಸ್ ಇಂಟರ್ವ್ಯೂ ಎರಡು ಸೇರ್ಕೊಂಡು ಮಾಡ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ನಡೆಸಿ ಮಾಡ್ಬೋದು, ಅಥವಾ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ. ಈ ರೀತಿ 5 ಮಾಡೆಲ್ ಕೊಡ್ತಾರೆ ಅವರು. 5 ಮಾಡಲಲ್ಲಿ ನೀವು ಯಾವುದೇ ಮಾನದಂಡ ಅನುಸರಿಸಿ, ಎಲ್ಲವೂ ಅಂತಲ್ಲ, ಎನಿ ಒನ್, ಈ 5ರಲ್ಲಿ ಯಾವುದಾದ್ರೂ ಒಂದು ಅನುಸರಿಸಿ ನೇಮಕಾತಿ ಮಾಡ್ಬೋದು ಅಂತ ನೇಮಕಾತಿ ಪ್ರಾಧಿಕಾರಗಳಿಗೆ ಅವಕಾಶ ಮಾಡಿಕೊಡುತ್ತೆ ಈ ರಾಜ್ಯಪತ್ರ. ರಾಜ್ಯಪಾಲರು ಮಾಡಿಕೊಡ್ತಾರೆ. ಹಾಗಾಗಿ ಇಲ್ಲಿ ABCD ಇದ್ದಾಗ ಏನೇನಕ್ಕಾಯಿತು. ಗ್ರೂಪ್ A ಅಂತ ಅಂದರೆ ಅಸಿಸ್ಟೆಂಟ್ ಕಮಿಷನರು, DYSP ಈ ಥರ ಉನ್ನತ ಹುದ್ದೆಗಳು, ತಾಲೂಕ್ ಪಂಚಾಯತ್ EO, ಇವನ್ನ ಗ್ರೂಪ್ A ಅಂತ ಕರಿತೀವಿ. ಆ ಥರ PU ಕಾಲೇಜ್ ಪ್ರಿನ್ಸಿಪಾಲ್ ಇರ್ತಾರೆ, ಆ ಡಿಗ್ರಿ ಕಾಲೇಜ್ನ ಅಸೋಸಿಯೇಟ್ ಪ್ರೊಫೆಸರು, ಪ್ರಿನ್ಸಿಪಾಲ್ಸು, ಈ ಥರ ಹುದ್ದೆಗಳಿದ್ದಾವಲ್ಲ ಗ್ರೂಪ್ A ಅಂತ ಕರಿತೀವಿ. ಗ್ರೂಪ್ B-ನಲ್ಲಿ ಯಾವ್ದು ಬರ್ತವೆ? ಹೈಸ್ಕೂಲ್ HM, KES ಆ ಥರ ಎಲ್ಲ ಬರ್ತಾರಲ್ಲ ಅವರು, PU ಲೆಕ್ಚರರ್ಗಳು ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ಸು, ತಹಶೀಲ್ದಾರ್ಸ್, ಈ ಥರದ ಹುದ್ದೆಗಳೆಲ್ಲ ಗ್ರೂಪ್ B-ನಲ್ಲಿ ಬರ್ತವೆ. ಗ್ರೂಪ್ C ಯಾವುದು? ಹೈಸ್ಕೂಲ್ ಶಿಕ್ಷಕ, ಪ್ರೈಮರಿ ಸ್ಕೂಲ್ ಶಿಕ್ಷಕರು, ಆ್ಯಂಡ್ ದೆನ್ PSI, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ಈ ಥರದ ಹುದ್ದೆಗಳೆಲ್ಲ C-ನಲ್ಲಿ ಬರ್ತವೆ. D-ನಲ್ಲಿ ಸ್ವಚ್ಛತಾ ಕರ್ಮಚಾರಿಗಳು, ಆ ಥರ ಈ ಥರ ಹುದ್ದೆಗಳು, ಅಟೆಂಡರ್ಗಳು, ಈ ಹುದ್ದೆಗಳೆಲ್ಲ D-ನಲ್ಲಿ ಬರ್ತವೆ. ಎಲ್ಲದಕ್ಕೂ ಇಲ್ಲಿ ನಿಯಮಾವಳಿ ಮಾಡಿದ್ದಾರೆ. ಯಾವುದಕ್ಕೆ ಇಲ್ಲವೋ ಅದಕ್ಕೆ ಹೊಸ ನೇಮಕಾತಿ ನಿಯಮಗಳು ಏನಿದೆ ನೋಡ್ತಾ ಬರೋದಾದರೆ, ಗ್ರೂಪ್ ಎಗೆ ಮಾಡುವಾಗ, ಗ್ರೂಪ್ A-Bಗೆ ಮಾಡುವಾಗ ನೀವು ಮೇಲೆ ತಿಳಿಸಿದ ಯಾವುದೇ ಮಾಡಲ್ ತೊಗೋಬೋದು. ಡೈರೆಕ್ಟ್ ಇಂಟರ್ವ್ಯೂ, ಮಾರ್ಕ್ಸ್ ಕಾರ್ಡ್ ಬೇಸ್ಡಲ್ಲಿ ಮಾಡ್ಬೋದು. ಈಗ MBBS ಡಾಕ್ಟರ್ ನೇಮಕಾತಿ ಆಗಬೇಕು ಗ್ರೂಪ್ A ಹುದ್ದೆಗೆ. ಡಾಕ್ಟರ್ ನೇಮಕಾತಿಗೆ CET ಮಾಡಿ ಅದೆಲ್ಲ ಮಾಡಬೇಕು ಅಂತ ಇಲ್ಲ. ಡೈರೆಕ್ಟ್ ಇನ್ವೈಟ್ ಮಾಡ್ತಾರೆ, ಮಾರ್ಕ್ಸ್ ಕಾರ್ಡ್ ತೊಗೋತಾರೆ, ಮಾರ್ಕ್ಸ್ ಕಾರ್ಡ್ ಬೇಸಲ್ಲಿ, ಮಾರ್ಕ್ಸ್ ಬೇಸಲ್ಲಿ ಸೆಲೆಕ್ಷನ್ ಮಾಡಿಬಿಡ್ಬೋದು. ಅಥವಾ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಮಾರ್ಕ್ಸ್ ಬೇಸ್ ಮೇಲೆ ಇಂಟರ್ವ್ಯೂ ಕರೆದು ಸೆಲೆಕ್ಟ್ ಮಾಡ್ಬೋದು. ಈ ಥರ ಇದೆ. ಇಲ್ಲ, ನಾವು ಸ್ಪರ್ಧಾತ್ಮಕ ಪರೀಕ್ಷೆನೇ ಮಾಡ್ತೀವಿ ಅಂದಾಗ ಏನು ಮಾಡಬೇಕು ಅಂತ ರೂಲ್ಸ್ ಹೇಳ್ತಾರೆ. 2 ಪೇಪರ್ ಇರಬೇಕು. 1 ಪೇಪರ್ GS, ಹಿಸ್ಟ್ರಿ, ಎಕಾನಮಿ, ಪೊಲಿಟಿ, ಜನರಲ್ ಸೈನ್ಸು ಆ್ಯಂಡ್ ದೆನ್ ಮೆಂಟಲ್ ಎಬಿಲಿಟಿ ಇವೆಲ್ಲ ಸೇರಿ ಮೇನ್ 1 ಪೇಪರ್ ಅದೇ ಪೇಪರ್. ಸೆಕೆಂಡ್ ಪೇಪರ್ ಏನಿರುತ್ತೆ ನಿರ್ದಿಷ್ಟ ಪತ್ರಿಕೆ ಅಂತ.
ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕ್ಷೇತ್ರ. ಈಗ ಮೊರಾರ್ಜಿ ಸ್ಕೂಲ್ ಪ್ರಿನ್ಸಿಪಾಲ್ ಆಗಬೇಕು, ಮೊರಾರ್ಜಿ ಸ್ಕೂಲ್ ಅಲ್ಲ, ಕಾಲೇಜ್ಗಳು, PU ಕಾಲೇಜ್, ಅದು ಪ್ರಿನ್ಸಿಪಾಲ್. ಮೊರಾರ್ಜಿ ಪ್ರಿನ್ಸಿಪಾಲ್ ಆಗಬೇಕಾದ್ರೆ ಆ ಪ್ರಿನ್ಸಿಪಾಲ್ ಹುದ್ದೆಗೆ ಬೇಕಾದ ಎಜುಕೇಷನ್ ಸೈಕಾಲಜಿ, ಎಜುಕೇಷನ್ ರಿಲೇಟೆಡ್ ಆದ ಕಾನ್ಸೆಪ್ಟ್, ಈ ಥರದ ಪ್ರಶ್ನೆಗಳು. ಡಾಕ್ಟರ್ಗಳಾಗೋದಾದರೆ ಮೆಡಿಕಲ್ ರಿಲೇಟೆಡ್, ಇಂಜಿನಿಯರ್ಸ್ ಆಗೋದಾದರೆ ಅವರ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಈ ಥರದ ಪೇಪರ್ ರೆಡಿ ಆಗುತ್ತೆ. ಬೇರೆ ಬೇರೆ ಕ್ಷೇತ್ರದವ್ರಿಗೆ ಬೇರೆ ಬೇರೆ ಥರದಲ್ಲೇ ಪೇಪರ್ ರೆಡಿ ಆಗುತ್ತೆ, ಕಾಮನ್ ಪೇಪರ್ ಇರಲ್ಲ. ಇದು ಗ್ರೂಪ್ A-B ಅವರ ಸ್ಪೆಸಿಫಿಕ್ ನಾಲೆಡ್ಜ್ ರಿಲೇಟೆಡ್ ಆಗಿಯೇ ಪ್ರಶ್ನೆಗಳು ಇರ್ತವೆ 2ನೇ ಪತ್ರಿಕೆ. ಬಟ್ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಕಾಲು ಭಾಗ ನೆಗೆಟಿವ್ ಮಾಡಬೇಕು ಅಂತ ಹೇಳ್ತಾರೆ. ಕಾಲು ಭಾಗ ನೆಗೆಟಿವ್ ತೆಗೆದು ಕೊನೆಗೆ ರ್ಯಾಪಿಡ್ ಟೋಟಲ್ ಸ್ಕೋರ್ ಏನಾಗುತ್ತೆ ಆ ಸ್ಕೋರ್ ಬೇಸ್ಡಲ್ಲಿ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡಬೇಕು ಅನ್ನೋದು ಇಲ್ಲಿ ಒಂದು ರೂಲ್. ಬಟ್ ಒಂದು ಕಂಡೀಷನ್ ಹಾಕಿದ್ದಾರೆ, ಆ ಕಂಡೀಷನ್ ತುಂಬ ಚೆನ್ನಾಗಿದೆ. ಕನಿಷ್ಠ ಅಂಕಗಳ ನಿಗದಿ ಮಾಡಲಾಗಿದೆ. ಅಂದರೆ 2 ಪತ್ರಿಕೆ ಸೇರಿಕೊಂಡು 35% ತೆಗಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳು, ಇಲ್ಲಿ 1 ಪೇಪರ್ ಅಂತ ಹೇಳದೇ ಇರೋದ್ರಿಂದ ನಾನು ಅನಲೈಸ್ ಮಾಡ್ತಾ ಇರೋದು, ಒಟ್ಟು ಮಾರ್ಕ್ಸ್ಗೆ ಅವರು 35% ತೆಗೆದುಕೊಳ್ಳೇಬೇಕು. PU ನೇಮಕಾತಿನ ನಾನು 2009-11 ನೋಡ್ತಾ ಇದ್ದೆ. ಕೆಲವೊಂದು ಸೈನ್ಸ್ ಬ್ಯಾಕ್ಗ್ರೌಂಡು ಉಪನ್ಯಾಸಕರ ನೇಮಕಾತಿ 11%, 15%, 17%, 20% ತಗೊಂಡವರೆಲ್ಲ ಅಪಾಯಿಂಟ್ ಆಗಿ ಬರ್ತಾರೆ. ಪೇಪರ್ ಟಫ್ ಇತ್ತು, ಇಷ್ಟಕ್ಕೆ ನಿಲ್ತು ಅಂತ ಹೇಳ್ತಾರೆ. ದಟ್ ಮೇ ಬಿ ರೀಸನ್, ಮೇ ನಾಟ್ ಬಿ. ಆದರೆ ಅದು ಆಶ್ಚರ್ಯ ಆಯಿತು ನನಗೆ. 15%, 12%ನವರೆಲ್ಲ ಅಪಾಯಿಂಟ್ ಆಗ್ತಾರೆ. ಕೆಲವೊಂದು ಕ್ಯಾಟಗರಿನಲ್ಲಿ ಕೆಲವೊಂದು ನೇಮಕಾತಿಗಳಲ್ಲಿ 12, 15, 16%ಗೆಲ್ಲ ಆಗ್ತಾ ಇತ್ತು. ಅದೆಲ್ಲ ನಿಲ್ಲಿಸಬೇಕು. ಎಫಿಷಿಯೆಂಟ್ ಕ್ಯಾಂಡಿಡೇಟೇ ಬೇಕು. ಮತ್ತೊಂದು ಸರಿ ಬೇಕಾದ್ರೆ ನೇಮಕಾತಿ ಮಾಡೋಣ ಅನ್ನೋ ಕಾರಣಕ್ಕೂ ಗೊತ್ತಿಲ್ಲ. 35ಗಿಂತ ಕಡಿಮೆ ಸ್ಕೋರ್ ಇದ್ದರೆ ಅವರು ಎಲಿಜಿಬಲ್ ಅಲ್ಲ. 35 ಅಬೋ ಇದ್ದರೆ, ಈಗ 1,000 ಹುದ್ದೆ ಕರೀತಾರೆ, ಯಾರೋ ಒಂದು 1000 ಹುದ್ದೆಯಲ್ಲಿ 300 ಜನ ಮಾತ್ರ 35 ಅಬೋ ತೆಗ್ದಾರೆ ಅಂದರೆ ಅವರೆಲ್ಲರೂ ಅಪಾಯಿಂಟ್ ಆಗ್ತಾರೆ. 35 ಬಿಲೋ ಇದ್ದವರು ಅಪಾಯಿಂಟ್ ಆಗಲ್ಲ. ಒಂದು ಮಿನಿಮಮ್ ಕಟ್ ಆಫ್ ಮಾರ್ಕ್ಸನ್ನು ಗಳಿಸಲೇಬೇಕಾದ ಒಂದು ಮಾನದಂಡ ನಿಗದಿಯಾಗಿದೆ. ಇದು ಯಾವ್ಯಾವ ನೇಮಕಾತಿಗೆ ಅಪ್ಲೈ ಆಗುತ್ತೆ ಮುಂದೆ ನೋಡಬೇಕಾಗತ್ತೆ ನಾವು. ದೆನ್ ಗ್ರೂಪ್ C ಹುದ್ದೆಗಳು, ಈ ನಮ್ಮ ಯೂಟ್ಯೂಬಲ್ಲಿ ತುಂಬ ಹುಡುಗರು ಫಾಲೋ ಮಾಡ್ತಾರೆ. ಗ್ರೂಪ್ C, ಗ್ರೂಪ್ B ಹುದ್ದೆಗಳಿಗೆಲ್ಲ. ಗ್ರೂಪ್ C ಹುದ್ದೆಗಳು ಈಗೇನು ನೇಮಕಾತಿಗೆ ಅಪ್ಲೈ ಮಾಡಿದ್ದೀರಾ, ಆ ಮಾಡಲಲ್ಲಿ ಏನೂ ಚೇಂಜಸ್ ಇಲ್ಲ. ಅಲ್ಲೂ ನಾನು ಹೇಳಿದ್ದೆ ಗ್ರೂಪ್ C ಮಾಡ್ಬೇಕಾದ್ರೆ, ಅದನ್ನೇ ರಿಪೀಟ್ ಮಾಡ್ತೀನಿ ಇಲ್ಲಿ. ಗ್ರೂಪ್ Cದು 2 ಪೇಪರ್ ಇರುತ್ತೆ. ಒಂದು 100 ಮಾರ್ಕ್ಸ್ ಒಂದು ಪೇಪರ್, ಇನ್ನೊಂದು 100 ಮಾರ್ಕ್ ಕ್ವಶನ್ ಒಂದು ಪೇಪರ್. ಆ ಪೇಪರ್ಗಳಲ್ಲಿ ನೆಗೆಟಿವ್ ಮಾರ್ಕ್ ಇರುತ್ತೆ, ಕಾಲು ಭಾಗ ನೆಗೆಟಿವ್. ಹಿಂದೂ ಇತ್ತು, ಈಗಲೂ ಇದೆ, ಅಲ್ಲೂ ಏನು ಚೇಂಜಸ್ ಆಗಿಲ್ಲ. ಏನಿರುತ್ತೆ ಇಲ್ಲಿ 2 ಪೇಪರ್ ಅಂತ ಅಂದರೆ, 1 ಪೇಪರ್ ಜನರಲ್ ನಾಲೆಡ್ಜ್, GS. ಅದು ಏನೇನು GS ಅಲ್ಲಿ ಸಿಲೆಬಸ್ಸು, FDA ಕೇಳೋದ ಸಿಲೆಬಸ್ ಇರಲ್ಲ, ಅಲ್ಲಿ ಬೇರೆ ಥರದ GS ಇರುತ್ತೆ. ಡಿಸ್ಕಸ್ ಮಾಡ್ತೀನಿ ನಾನೀಗ. ಜೊತೆಗೆ ಜನರಲ್ ಕನ್ನಡ, ಏನು FDA ಕನ್ನಡ ಓದಿದ್ರಿ ಅದೇ. ಜನರಲ್ ಇಂಗ್ಲೀಷ್, FDA SDಯಲ್ಲಿ ಏನು ಜನರಲ್ ಇಂಗ್ಲೀಷ್ ಇತ್ತು ಆ ಮಾಡೆಲ್. ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ 30 ಸೇರಿ 100 ಮಾರ್ಕ್ಸು. ಅವರ್ಸನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಈಗ ಹಿಂದೆ ಗ್ರೂಪ್ ಸಿನಲ್ಲೆಲ್ಲ ಏನಿತ್ತು, ಪೇಪರ್ 1ಗೆ 90 ನಿಮಿಷ, ಪೇಪರ್ 2ಗೆ 2 ಅವರ್ ಇತ್ತು. ಏನಾಗ್ಬೋದು ಗೊತ್ತಿಲ್ಲ. ಇಲ್ಲಿ ನೆಗೆಟಿವ್ ಮಾರ್ಕ್ ಕೂಡ ಇರುತ್ತದೆ, ಕಾಲು ಭಾಗ ನೆಗೆಟಿವ್ ಇರುತ್ತೆ. ಸಿಲೆಬಸ್ ಏನಿದೆ ಗ್ರೂಪ್ Cಗೆ, ಹೊಸ ಆರ್ಡ್ರಲ್ಲೂ ಇರೋದು, ಹಳೆ ಆರ್ಡ್ರಲ್ಲೂ ಏನೂ ವ್ಯತ್ಯಾಸ ಇಲ್ಲ. ಹೊಸ ನೇಮಕಾತಿ ನಿಯಮದಲ್ಲೂ ಪ್ರಚಲಿತ ಘಟನೆ ಅಂತ ಹೇಳ್ತಾರೆ, ಸಾಮಾನ್ಯ ವಿಜ್ಞಾನ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಭಾರತದ ಇತಿಹಾಸ, ಪ್ರಾಯೋಗಿಕ ಮಾನಸಿಕ ಸಾಮರ್ಥ್ಯ. ಇದು ಎಲ್ಲ ಎಕ್ಸಾಮ್ಗೂ ಕಾಮನ್. PC ಎಕ್ಸಾಮ್ಗೆ ಓದಬೇಕಾದ್ರೂ ಇಷ್ಟು ಓದಲೇಬೇಕು, IASಗೆ ಪ್ರಿಪೇರ್ ಆಗಬೇಕಾದ್ರೂ ಅಷ್ಟು ಓದಲೇಬೇಕು. ಬಟ್ ಇಲ್ಲಿ ಆ್ಯಡ್ ಮಾಡಿರೋ ಹೊಸ ನ್ಯೂ ಕಾನ್ಸೆಪ್ಟ್ಗಳು, ನ್ಯೂ ಟ್ರೆಂಡ್ಸ್ ಅಂದರೆ ಭಾರತೀಯ ಸಮಾಜ ಆ್ಯಂಡ್ ಅದರ ಕ್ರಿಯಾಶೀಲತೆ, ಇಂಡಿಯನ್ ಸೊಸೈಟಿ ಅಂದರೆ ಅಟ್ಸ್ ಕ್ರಿಯೇಟಿವಿಟಿ, ಅದ್ರ ರಿಲೇಟೆಡ್ ಆಗಿ ಒಂದು ಕೇಳ್ತಾರೆ, ಆ್ಯಕ್ಟಿವಿಸಮ್ ಬಗ್ಗೆ. ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ ಸ್ವಲ್ಪ ಪ್ರಶ್ನೆಗಳು ಬರ್ತವೆ. ಲೂಥರ್ ಗಲಿಕ್ವರೆಗೂ ಓದಬೇಕಾ ಗೊತ್ತಿಲ್ಲ, ಮೇ ಬಿ ಸ್ಟಡಿ ಲೂಥರ್ ಗಲಿಕ್ಕು. ಆಡಳಿತ ಸುಧಾರಣಾ ಆಯೋಗಗಳು ಅವೆಲ್ಲ ಓದಿರಲ್ಲ ನಾವು ಸಂವಿಧಾನದಲ್ಲಿ. ಇಲ್ಲೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ಸ್ಗಳು ಆ್ಯಂಡ್ ನ್ಯಾಷನಲ್ ಲಾ ಕಮಿಷನ್ಸ್ಗಳು, ಈ ಥರದ್ದೆಲ್ಲ ಓದಬೇಕಾದ ಪರಿಸ್ಥಿತಿಗಳು ಬರುತ್ತೆ. ಆ್ಯಂಡ್ ದೆನ್ ರಾಜ್ಯದ ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸ, ನಾವು ಪೊಲಿಟಿಕಲ್ ಹಿಸ್ಟ್ರಿ ಓದಿದ್ದೀವಿ, ಕಲೆ ವಾಸ್ತುಶಿಲ್ಪ ಓದಿದ್ದೀವಿ. ಇಲ್ಲಿ ಸ್ವಲ್ಪ ಅಡಿಷ್ನಲ್ ಆಗಿ ಸೋಷಿಯಲ್ ಆಗಿ ಹಿಸ್ಟ್ರಿ ಸ್ಟಡಿ ಮಾಡಿ, ಸಾಂಸ್ಕೃತಿಕ ಇತಿಹಾಸ ಎಲ್ಲ ಮೈಲುಗಳಲ್ಲಿ ಸ್ಟಡಿ ಮಾಡಿ ಅಂತ ಹೇಳುತ್ತೆ. ಸ್ವಾತಂತ್ರ್ಯ ನಂತರದ ಭೂ ಸುಧಾರಣೆಗಳು, ಲ್ಯಾಂಡ್ ರಿಫಾರ್ಮ್ಸು ಮತ್ತು ಸಾಮಾಜಿಕ ಬದಲಾವಣೆ, ಸೋಷಿಯಲ್ ಚೇಂಜಸ್ ಏನಾಯಿತು ಅನ್ನೋ ರಿಲೇಟೆಡ್ ಆಗಿರುತ್ತೆ. ಎಲ್ಲದಕ್ಕೂ ಕೆಲವು ಸ್ಯಾಂಪಲ್ ಕ್ವಶನ್ಸ್ಗಳನ್ನ ನಂತರ ಡಿಸ್ಕಸ್ ಮಾಡ್ತೀನಿ ನಾನು. ಕರ್ನಾಟಕದ ಆರ್ಥಿಕತೆ, ಅದರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಪಂಚಾಯತ್ ರಾಜ್ ಸಂಸ್ಥೆಗಳು ಕರ್ನಾಟಕದಲ್ಲಿದೆ. ಆ್ಯಂಡ್ ಕೋಆಪ್ರೇಟಿವ್ ಸೊಸೈಟಿ ಬಗ್ಗೆ ಹೆಚ್ಚು ಸ್ಟಡಿ ಮಾಡಲ್ಲ ನಾವು, ಇಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಕೋಆಪ್ರೇಟಿವ್ ಸೊಸೈಟಿ ಹೇಗೆ ಹುಟ್ಕೊಂತು, ಹೇಗೆ ಅದು ಸಂವಿಧಾನಿಕ ಸ್ಥಾನಮಾನ ಪಡೀತು, ಆ ರಿಲೇಟೆಡ್ ಸಹಕಾರ ಸಂಘಗಳ ಬಗ್ಗೆ ಓದಬೇಕು. ಸಮರ್ಥ ಆಡಳಿತಕ್ಕಾಗಿ ಕರ್ನಾಟಕದಲ್ಲಿ ವಿಜ್ಞಾನ ತಂತ್ರಜ್ಞಾನ, ನಾವು ವಿಜ್ಞಾನ ತಂತ್ರಜ್ಞಾನ, ಸ್ಪೇಸ್ ಟೆಕ್ನಾಲಜಿ, ನ್ಯೂಕ್ಲಿಯರ್ ಟೆಕ್ನಾಲಜಿ ಎಲ್ಲ ಓದ್ತಾ ಇರ್ತೀವಿ. ಇಲ್ಲಿ ಕರ್ನಾಟಕದ ಗೌರ್ನೆನ್ಸ್ಗೆ ರಿಲೇಟೆಡ್ ಆದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಓದಿ ಅಂತ ಹೇಳ್ತಾರೆ. ಆ ಥರ ಹೇಗೆ ಪ್ರಶ್ನೆ ಬರ್ಬೋದು ಅನ್ನೋದು ಮಾತಾಡೋಣ.
ಆ್ಯಂಡ್ ಪರಿಸರ ಸಮಸ್ಯೆಗಳು, ಕರ್ನಾಟಕದಲ್ಲಿ ಎನ್ವೈರ್ಮೆಂಟಲ್ ಇಶ್ಯೂಸ್ ಏನಿದೆ, ಅಭಿವೃದ್ಧಿ ವಿಷಯಗಳು ಏನು ಸಮಸ್ಯೆ ಇದೆ, ಬೌದ್ಧಿಕ ಮತ್ತು ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಆಗಿ ಒಂದಿಷ್ಟು ಕಾನ್ಸೆಪ್ಟ್ಗಳು. ಇದು ನ್ಯೂ ಟ್ರೆಂಡ್ಸ್ಗಳು ಆ್ಯಡ್ ಆಗಿರೋದು ಗ್ರ್ಯಾಜುಯೇಷನ್ ಲೆವೆಲ್ಗೆ. ಆ್ಯಂಡ್ ದೆನ್ ಪಿ ಯು ಬೇಸ್ಡಲ್ಲೂ ಗ್ರೂಪ್ ಸಿ ರಿಕ್ರೂಟ್ಮೆಂಟ್ ಇರುತ್ತೆ, ಈಗ ಆಲ್ರೆಡಿ ಇದೆ. ಕಮಿಂಗ್ ಡೇಸ್ಗಳಲ್ಲಾಗೋ ಪಿ ಯು ಬೇಸ್ಡ್ ರಿಕ್ರೂಟ್ಮೆಂಟಲ್ಲಿ, ಡಿಪ್ಲೊಮಾ ಬೇಸ್ಡ್ ರಿಕ್ರೂಟ್ಮೆಂಟಲ್ಲಿ ಡಿಪ್ಲೊಮಾ ಹುಡುಗರದ್ದು ಒಂದು ಸಮಸ್ಯೆ ಕೇಳ್ತಾ ಇರ್ತೀರ ನೀವು, ಸರ್ ನಾವು ಅದೇನೋ ಕನ್ನಡ ಎಕ್ಸಾಮ್ ಪಾಸ್ ಮಾಡಬೇಕಾ? ಈ ಹಿಂದೆ ಯಾರು ಡಿಪ್ಲೊಮಾ ಮಾಡುವಾಗ ನೀವೊಂದು ಕನ್ನಡ ಸಬ್ಜೆಕ್ಟನ್ನು ಓದಿಲ್ಲವೋ, ಮಾರ್ಕ್ಸ್ ಕಾರ್ಡಲ್ಲಿ ಕನ್ನಡ ಸಬ್ಜೆಕ್ಟ್ ಇಲ್ಲವೋ, ಅವರು NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅನ್ನೋದ್ರ ಮೂಲಕ ಒಂದು ಕನ್ನಡ ಪರೀಕ್ಷೆ ಪಾಸ್ ಮಾಡಿ ಸರ್ಟಿಫಿಕೇಟ್ ಇಟ್ಕೋಬೇಕು ಯಾವುದೇ ಎಕ್ಸಾಮ್ ಬರೀಬೇಕಾದ್ರೆ. ಇತ್ತೀಚಿನ ಕಾಲೇಜ್ಗಳಲ್ಲಿ ಈಗ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಡಿಪ್ಲೊಮಾ ಕಾಲೇಜಲ್ಲಿ ಕನ್ನಡ ಕಲಿಕೆ ಆಗ್ತಾಯಿದೆ. ಆ ಕನ್ನಡ ಕಲಿಕೆ ಆಗೋಂಥವ್ರು ನಾಟ್ ನೆಸರಿ NIOS ತಗೊಳ್ಳೋ ಅಗತ್ಯ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಡೀಪಾಗಿ ಇನ್ನೊಮ್ಮೆ ಡಿಸ್ಕಸ್ ಮಾಡ್ತೀನಿ ನಾನು. ಆ್ಯಂಡ್ ದೆನ್ ಇಲ್ಲಿ ಬಂದರೆ ನಾವು ಇದು ಸಾಮಾನ್ಯ ಜ್ಞಾನ, ಸಂವಿಧಾನ, ಕರ್ನಾಟಕ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಈ ಥರ ಹೇಳ್ತಾರೆ. ನ್ಯೂ ಟ್ರೆಂಡ್ಸಲ್ಲಿ ಬರೋದಿಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟು ಸ್ಪೆಷಲಾಗಿ ಓದ್ರಿ, ಪ್ರಾದೇಶಿಕ ಆಡಳಿತ ರೀಜನಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಓದ್ರಿ, ಗ್ರಾಮೀಣ ಅಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಓದ್ರಿ, ಪಂಚಾಯತ್ ರಾಜ್ ಬಗ್ಗೆ ಓದಿ, ಕರ್ನಾಟಕದಲ್ಲಿ ಅಭಿವೃದ್ಧಿಯ ಸಮಸ್ಯೆಗಳು, ಅಭಿವೃದ್ಧಿ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾರೆ. ಬಟ್ ಈ ಎಲ್ಲ ಗ್ರೂಪ್ ಸಿನಲ್ಲಿ ಡಿಗ್ರಿ ಬೇಸ್ಡ್ ಆಗಿರ್ಬೋದು, ಗ್ರೂಪ್ ಸಿ ಅಂದ ಕೂಡಲೇ ಅದು PU ಬೇಸ್ಡ್ ಅಂತಲ್ಲ, ಸಬ್ ಇನ್ಸ್ಪೆಕ್ಟರ್ ಹುದ್ದೆನೂ ಗ್ರೂಪ್ ಸಿನೇ, ಹೈಸ್ಕೂಲ್ ಹೆಡ್ ಮಾಸ್ಟರ್, ಹೈಸ್ಕೂಲ್ ಮಾಸ್ಟರ್ ಕೂಡ ಗ್ರೂಪ್ ಸಿನೇ, ಹೈಸ್ಕೂಲ್ ಮಾಸ್ಟರ್ ಪೋಸ್ಟು ಗ್ರೂಪ್ ಸಿ, ಪ್ರೈಮರಿ ಸ್ಕೂಲ್ ಟೀಚರ್ ಗ್ರೂಪ್ ಸಿ. ಇಲ್ಲಿ ವಿಧಗಳಿರ್ತಾವೆ, PU ಬೇಸ್ಡ್ ಆಗಿದ್ದಾರಾ ಡಿಗ್ರಿ ಬೇಸ್ಡ್ ಅಂತ. ಎರಡೂ ಪ್ರಶ್ನೆ ಪತ್ರಿಕೆಗೆ ಎರಡು ಸಿಲೆಬಸ್ ಮಾತಾಡಿದೆ ನಾನು, ಎರಡು ಚೇಂಜ್ ಇರುತ್ತೆ ಸ್ವಲ್ಪ. ರಾಜ್ಯಪತ್ರ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, PU ಬೇಸ್ಡ್ ಸಿಲೆಬಸ್ ಸ್ವಲ್ಪ ಚೇಂಜ್ ಇದೆ, ಡಿಗ್ರಿ ಬೇಸ್ನವ್ರು ಸ್ವಲ್ಪ ಚೇಂಜ್ ಇದೆ. ಇಲ್ಲೂ ಅಷ್ಟೇ 35% ಫಿಕ್ಸ್. ಈ ಹಿಂದೆ ಗ್ರೂಪ್ ಸಿ ಪರೀಕ್ಷೆ 2016-17 ನಡೆದಾಗ ಬಿಲೋ 35%ನವ್ರು ಅಪಾಯಿಂಟ್ ಆಗಿದ್ದಾರೆ. ಬಟ್ ಇಲ್ಲಿ ಆಗೋ ಅವಕಾಶ ಇಲ್ಲ, ನೋ ಚಾನ್ಸ್. ಇಲ್ಲಿ ಬಿಲೋ 35% ಅಪಾಯಿಂಟ್ ಆಗೋಕ್ಕಾಗಲ್ಲ, ಮಿನಿಮಮ್ 35% ತೆಗಿಲೇಬೇಕು. ಇದು ರಾಜ್ಯಪತ್ರದಲ್ಲಿ ಏನು ಹೊಸದಾಗಿ ಆಯಿತು ಅದು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಈಗ ಯಾವುದ್ಯಾವುದು ನೇಮಕಾತಿಗಳು ಆಗ್ತಾ ಇದ್ದಾವೋ ಅದರಲ್ಲಿ ಯಾವುದೇ ಬದಲಾವಣೆಗಿರಲ್ಲ. ಹೊಸದಾಗಿ ಯಾವುದಾದ್ರು ಹುದ್ದೆ ಸೃಷ್ಟಿಯಾಗುತ್ತಿದ್ದಲ್ಲಿ ಆ ಹುದ್ದೆಗಳ ನೇಮಕಾತಿ ಮಾಡುವಾಗ ಈ ಮಾಡೆಲ್ ಅನುಸರಿಸ್ತಾರೆ. ಓಕೆ, ಸಂದರ್ಶನ ರಿಲೇಟೆಡ್ ಆಗು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಡೈರೆಕ್ಟಾಗಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ, ಇಂಟರ್ವ್ಯೂ ಅಂದರೆ ದೊಡ್ಡ ಸ್ಕ್ಯಾಮ್ ಅಂದ್ಕೋತಾ ಇರ್ತೀವಿ. ಇಂಟರ್ವ್ಯೂ ಸ್ಕೋರು 5% ದಾಟೋಂಗಿಲ್ಲ. ಅದು ಮಾರ್ಕ್ಸ್ ಕಾರ್ಡ್ ಬೇಸ್ ಮೇಲೆ ತಗೋತಿರೋ, ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ತಗೋತಿರೋ ಆ ಟೋಟಲ್ ಸ್ಕೋರ್ನ 5% ಕ್ರಾಸ್ ಮಾಡೋಂಗಿಲ್ಲ. ಅಥವಾ 50 ಮಾರ್ಕ್ಸ್ ಮ್ಯಾಕ್ಸಿಮಮ್, ಅದಕ್ಕೂ ಹೆಚ್ಚಿಗೆ ಇಂಟರ್ವ್ಯೂ ಮಾರ್ಕ್ಸ್ ಇರಬಾರ್ದು ಅಂತ. ಮೊದಲೆಲ್ಲ ನಾವೆಲ್ಲ KPSC ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾದ್ರೆ 200 ಮಾರ್ಕ್ಸ್ವರೆಗೂ ಇಂಟರ್ವ್ಯೂ ಇತ್ತು. ಈಗ ಇಂಟರ್ವ್ಯೂನೇ ಇಲ್ಲ, KPSCನಲ್ಲಿ 50 ಮಾರ್ಕ್ಸಿಗೆ ಬಂದಿದೆ. ಇವರು 50 ಮ್ಯಾಕ್ಸಿಮಮ್ 50 ಅಥವಾ 5% ಅಂತ ಹೇಳ್ತಾರೆ. KPSCನಲ್ಲಿ ಗೊತ್ತು ನಿಮಗೆ ಆಪ್ಷನಲ್ ಹೋಗಿದೆ ಆ್ಯಂಡ್ ಇಂಟರ್ವ್ಯೂ ಕಡಿಮೆ ಮಾರ್ಕ್ಸ್ ಆಗಿದೆ. ಈಗ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗ್ತಾಯಿದೆ ಅನ್ನೋ ವಿಶ್ವಾಸ ಇಟ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು, ನುಗ್ತಾ ಬನ್ನಿ. ಇದಿಷ್ಟು ರಿಲೇಟೆಡ್ ಆಗಿ ಆ ಗೆಜೆಟೆಡ್ ನೋಟಿಫಿಕೇಷನ್ನ ಮೇನ್ ಹೈಲೈಟ್ಸ್ ಮಾತಾಡಿದ್ದೀನಿ. ಇನ್ನು ಡ್ರೈವರ್ ನೇಮಕಾತಿ ಅದು ಇದ್ರ ಬಗ್ಗೆ ಎಲ್ಲ ಇರುತ್ತಲ್ಲಿ, ಅದೆಲ್ಲ ಮಾರ್ಕ್ಸ್ ಕಾರ್ಡ್ ಬೇಸ್ಡಾಗಿ ನಡೀತಾ ಇರುತ್ತೆ. ನೀವು ಮರ್ತು ಬಿಟ್ಟಿರ್ತೀರ, ಈಗ ಆಲ್ರೆಡಿ ಮಾರ್ಕ್ಸ್ ಕಾರ್ಡ್ನ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ. ಇನ್ನೂ ಹಲವಾರು ನೇಮಕಾತಿಗಳಲ್ಲಿ SSLC PUC ಮಾರ್ಕ್ಸ್ ಬೇಸಲ್ಲೇ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ ಸಣ್ಣ ಪುಟ್ಟ ಹುದ್ದೆಗಳಿಗೆ. ವಿಲೇಜ್ ಅಕೌಂಟೆಂಟ್ ಮಾರ್ಕ್ಸ್ ಕಾರ್ಡ್ ಬೇಸ್ಡಲ್ಲಿ ಆಗ್ತಾ ಇದೆ, ಡ್ರೈವರ್ ರಿಕ್ರೂಟ್ಮೆಂಟ್ ಮಾರ್ಕ್ಸ್ ಕಾರ್ಡ್ ಬೇಸ್ಡಲ್ಲಿ ಆಗ್ತಾ ಇದೆ. ಸೊ ಹೈಸ್ಕೂಲು PU ಓದೋ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಓದೋಕ್ಕೆ ಹೇಳಿ, ಸ್ಕೋರ್ ಮಾಡೋಕ್ಕೆ ಹೇಳಿ. ಈಗ ಬರೋಣ ಈ ಮಾಡೆಲಲ್ಲಿ ಮತ್ತು ಗ್ರೂಪ್ ಸಿ ಅಪ್ಲೈ ಮಾಡಿರೋರ್ಗೂ ಸೇರಿಕೊಂಡು ಒಂದಿಷ್ಟು ಪ್ರಶ್ನೆಗಳು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಒಂದು ಸ್ವಲ್ಪ ಪ್ರಶ್ನೆಗಳಷ್ಟೇ, ಮುಂದೆ ಇದ್ರ ಬಗ್ಗೆ ಡೀಟೇಲ್ ಕ್ಲಾಸ್ ಮಾಡೋಣ. I4 ಪಾಲಿಸಿ ರಿಲೇಟೆಡಾಗಿ ಪ್ರಶ್ನೆ ಕೇಳ್ಬೋದಾ? ಆಡಳಿತದಲ್ಲಿ, ಕರ್ನಾಟಕದ ಆಡಳಿತದಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಂತ ಇತ್ತಲ್ಲ, ಅದ್ರ ಬಗ್ಗೆ ಒಂದು ಪ್ರಶ್ನೆ ಹಾಕೊಂಡಿದ್ದೀನಿ. ಕರ್ನಾಟಕದಲ್ಲಿ I4 ಪಾಲಿಸಿ ಅಂತ ಇದೆ. ವಾಟ್ ಈಸ್ I4 ಪಾಲಿಸಿ? ಅಲ್ಲಿ 4 ಹೇಳಿಕೆ ಕೊಟ್ಟಿದ್ದೀವಿ. ಇದು IT ಕ್ಷೇತ್ರದ ಕುರಿತಾದ ನೀತಿ, ಇದು BT ಕ್ಷೇತ್ರದ ಕುರಿತಾದ ನೀತಿ, ಇದು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಅನ್ವಯಿಕ ಕ್ಷೇತ್ರದ ಬೆಂಬಲಿಸುತ್ತದೆ, ಅಂದರೆ ನಾವೀನ್ಯತೆಗೆ ಬೆಂಬಲವಾಗಿ ಕೆಲಸ ಮಾಡುತ್ತೆ ಅಂತ 4 ಚಾಯ್ಸ್ ಇದೆ. 1, 2, 3 ಸರಿನಾ, 1, 3, 4 ಸರಿನಾ, 1, 2, 4 ಸರಿನಾ, ಎಲ್ಲವೂ ಸರಿನಾ ಅಂತ ನೀವು ಡಿಸೈಡ್ ಮಾಡಬೇಕು. ರೈಟ್ ಆನ್ಸರ್ ಹೇಳೋದಾದರೆ ಇದಕ್ಕೆ 1, 3, 4 ಮಾತ್ರ ಸರಿ. ಏನಿದು 1, 3, 4 ಸರಿ ಅಂದರೆ ಇದು BT ಕ್ಷೇತ್ರಕ್ಕೆ ಸಂಬಂಧಿಸಿಲ್ಲ. ವಾಟ್ ಈಸ್ I4? I4 ಅಂದರೆ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್. ಏನು ನಾವು ಚಾಯ್ಸ್ 3ನಲ್ಲಿ ನೋಡಿದ್ವಿ, ಮಾಹಿತಿ ತಂತ್ರಜ್ಞಾನದ ಅನ್ವಯಿಕ ಕ್ಷೇತ್ರಗಳನ್ನು ಬೆಂಬಲಿಸುತ್ತದೆ. IT ಎನೇಬಲ್ಡ್ ಸರ್ವೀಸಸ್ ರಿಲೇಟೆಡ್ ಆಗಿ
ಇದು ಸಪೋರ್ಟ್ ಮಾಡುತ್ತೆ. ಇನ್ನೋವೇಷನ್ ಸಂಶೋಧನೆಗಳಿಗೆ ಆ್ಯಂಡ್ ಇನ್ಸೆಂಟಿವ್ಸ್ ಬೆಂಬಲ, ಈ 4 ಐಗಳನ್ನು ಸೇರಿಸಿ I4 ಪಾಲಿಸಿ ಅಂತ ಮಾಡಿದ್ರು. ಅದು ಲಾಸ್ಟ್ ಬಜೆಟಲ್ಲಿ ಕೂಡ ಇದಕ್ಕೆ ಪೂರಕವಾದ ಹಣಕಾಸು ಒದಗಿದ್ರು. ಈ ಬಜೆಟಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ದಿಸ್ ಈಸ್ I4 ಪಾಲಿಸಿ ಇನ್ ಕರ್ನಾಟಕ. ಆಡಳಿತದಲ್ಲಿ ವಿಜ್ಞಾನ ತಂತ್ರಜ್ಞಾನ ರಿಲೇಟೆಡ್ ಆದ ಒಂದು ಪ್ರಶ್ನೆ ಇದು. ನೆಕ್ಸ್ಟ್ ಬರೋಣ, ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಕರ್ನಾಟಕದ ಆರ್ಥಿಕ ಶಕ್ತಿ ಮತ್ತು ದೌರ್ಬಲ್ಯ ಅನ್ನೋ ಕಾನ್ಸೆಪ್ಟ್ ರಿಲೇಟೆಡ್ ಬಂದರೆ ಹೀಗೆ ಬರ್ಬೋದು. ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಕರ್ನಾಟಕ ಬಿಡುಗಡೆ ಮಾಡಿದೆ ಇತ್ತೀಚೆಗೆ. ಅದು ಯಾವ ಸಾಲಿಂದು? 17-22, 18-23, 19-24, 20-25 ವರ್ಷದ ಪಾಲಿಸಿ ಇರುತ್ತೆ ಇಂಡಸ್ಟ್ರಿಯಲ್ ಪಾಲಿಸಿ ಯಾವಾಗಲೂ. ಯಾವ ಸಾಲಿಂದು ಅಂತ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ 2020-25ಗೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಜಗದೀಶ್ ಶೆಟ್ಟರ್ ಅವರು, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದಾರಲ್ಲ ಅವರು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಹೊಸ ಕೈಗಾರಿಕಾ ನೀತಿ ಕರ್ನಾಟಕದ್ದು 2020-25ಗೆ ಇರುತ್ತೆ. ಮುಂದಿನ ಪ್ರಶ್ನೆಗೆ ಬರೋಣ. ಇದು ನಮ್ಮ ಏನು ವಿಜ್ಞಾನ ತಂತ್ರಜ್ಞಾನ ಕರ್ನಾಟಕ ಆಡಳಿತ ರಿಲೇಟೆಡ್ ಆಗಿದೆ. ಆಡಳಿತದಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಹೆಚ್ಚು ಬೆಂಬಲಿಸಲು ಸಪೋರ್ಟಿವ್ ಮಾಡಿ ಈ ಕೆಳಗಿನ ಯಾವ್ಯಾವ ಸಂಸ್ಥೆ ಯಾವ್ಯಾವ ಪ್ರೋಗ್ರಾಮ್ಸ್ಗಳು ಕೆಲಸ ಆಗ್ತಾಯಿದೆ ಅಂತ. KSWAN, ಕೆಶಿಪ್, ಕಿಯೋನಿಕ್ಸ್, CLT ಯಾವುದ್ಯಾವುದು ಆಡಳಿತದಲ್ಲಿ ಮಾಹಿತಿ ತಂತ್ರಜ್ಞಾನ ವಿಸ್ತರಿಸಲು ಬೆಂಬಲವಾಗಿವೆ ಸಂಸ್ಥೆಗಳು ಅಥವಾ ಪ್ರೋಗ್ರಾಮ್ಗಳು ಬೆಂಬಲವಾಗಿವೆ ಅಂತ. ಬರೀ ಸಂಸ್ಥೆ ಎಲ್ಲ ಪ್ರೋಗ್ರಾಮ್ ಇರ್ಬೋದು. 1 2 3 1 3 4 1 2 4 ಚಾಯ್ಸ್ ಇದೆ. ರೈಟ್ ಆನ್ಸರ್ ಇದಕ್ಕೆ ಯಾವುದು ಅಂತ ಅಂದರೆ 1 3 4. KSWAN ಕರೆಕ್ಟು, ಕಿಯೋನಿಕ್ಸ್ ಕರೆಕ್ಟು, CLT ಕರೆಕ್ಟು. ಕೆಶಿಪ್ ಸಂಬಂಧ ಪಡಲ್ಲ. ಏನಿದು KSWAN ಅಂದರೆ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್. ಲ್ಯಾನ್ ವ್ಯಾನ್ ಅಂತೆಲ್ಲ ಕಂಪ್ಯೂಟರಲ್ಲಿ ಓದ್ತೀವಿ. ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ಒಂದು ಇಡೀ ರಾಜ್ಯದ ಎಲ್ಲ ಗೌರ್ಮೆಂಟ್ಗಳನ್ನು ಆಫೀಸ್ಗಳನ್ನ ಕನೆಕ್ಟ್ ಮಾಡುವಂಥ ಒಂದು ಸಿಸ್ಟಮ್ ಮಾಡ್ತಾರೆ. ಇದನ್ನು ವ್ಯಾನ್ ಅಂತೀವಿ, ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್ ಕರ್ನಾಟಕದಲ್ಲಿ ಆಗ್ತಾ ಇದ್ದಾಗ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ KSWAN ಅಂತ ಅದಕ್ಕೆ ಹೆಸರಿದೆ. ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಂಬಲಿಸುವ ಒಂದು ಪ್ರೋಗ್ರಾಮ್ ಆಗಿದೆ. ಆ್ಯಂಡ್ ದೆನ್ ಕಿಯೋನಿಕ್ಸ್, ಕರ್ನಾಟಕ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಅಂತ ಒಂದಿದೆ. ಇದು ಕರ್ನಾಟಕ ಸರ್ಕಾರದಲ್ಲಿ ಏನು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಪರ್ಚೇಸ್ ಮಾಡೋದು, ಪ್ರೊಕ್ಯೂರ್ ಮಾಡೋದು, ಸಪ್ಲೈ ಮಾಡೋದು, ಸರ್ವಿಸ್ ಕೊಡೋದು, ಈ ಥರ ಎಲ್ಲ ಕೆಲಸಗಳನ್ನು ಕಿಯೋನಿಕ್ಸ್ ಮಾಡ್ತಾ ಇದೆ. ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ, ಸರ್ಕಾರಿ ನೌಕರರು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡು ಮಿನಿಮಮ್ ಮಾರ್ಕ್ಸ್ ಜೊತೆಗೆ ಅವ್ರು ಪಾಸ್ ಆಗಲೇಬೇಕು. ಇಲ್ದಿರೋ ಅವ್ರ ಇಂಕ್ರಿಮೆಂಟ್ಗಳು ತಡೆ ಹಿಡಿಯುವಂಥ ಪ್ರಯತ್ನ ಆಗ್ತಾಯಿದೆ. ಅಂದರೆ ಮಿನಿಮಮ್ ಕಂಪ್ಯೂಟರ್ ನಾಲೆಡ್ಜ್ ಎಲ್ಲ ಸರ್ಕಾರಿ ನೌಕರರಿಗೂ ಇರಬೇಕು ಅನ್ನೋದು. 55 ಆಗಿದೆ, ರಿಟೈರ್ಡ್ ಆಗ್ತಾರೆ ಸದ್ಯದಲ್ಲಿ ಅನ್ನೋರಿಗೆ ಸ್ವಲ್ಪ ಲಿಬ್ರೇಷನ್ ಇದೆ ಇಲ್ಲಿ, ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಬಿಟ್ಟರೆ 55 ಒಳಗಿನ ಎಲ್ಲ ಸರ್ಕಾರಿ ನೌಕರರು ಈ ಎಕ್ಸಾಮ್ ಪಾಸ್ ಮಾಡಬೇಕು. ಅಂದರೆ ದೆ ಮಸ್ಟ್ ನೋ ಮಿನಿಮಮ್ ನಾಲೆಡ್ಜ್ ಆಫ್ ಕಂಪ್ಯೂಟರ್. ಆ ಥರದ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ನಡೀತಾ ಇದೆ. ಇದಿಲ್ಲದೆ ಇದ್ದರೆ ಅವ್ರ ಇಂಕ್ರಿಮೆಂಟ್ ಮುಂದಿನ ವರ್ಷಕ್ಕೆ ಅವ್ರದ್ದು ಸಂಬಳ ಹೆಚ್ಚುವರಿ ಆಗೋದನ್ನೇ ಇಲ್ಲಿ ನಿಲ್ಲಿಸ್ಬಿಡ್ತಾರೆ. ಇವೆಲ್ಲವೂ ಮಾಹಿತಿ ತಂತ್ರಜ್ಞಾನ ವಿಸ್ತರಿಸಲು ಹಾಕ್ಕೊಂಡ ಪ್ರೋಗ್ರಾಮ ಹೌದು. ಅಲ್ಲಿ KSWAN ಸರಿ, ಕಿಯೋನಿಕ್ಸ್ ಸರಿ, CLT ಸರಿ, ಕೆಶಿಪ್ ಸರಿಯಲ್ಲ. ಕೆಶಿಪ್ ಅಂದರೆ ಗೊತ್ತು, ನೀವು ಎಲ್ಲ ಕಡೆ ರೋಡಲ್ಲಿ ಓಡಾಡ್ಬೇಕಾದ್ರೆ ಲೈಟ್ ಕಂಬ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತೀರಾ. ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್, ಸ್ಟೇಟ್ ಹೈವೇಗಳಿರ್ತಾವಲ್ಲ, ಸ್ಟೇಟ್ ಹೈವೇ ಇಂಪ್ರೂವ್ ಮಾಡುವ ಒಂದು ಯೋಜನೆಗೆ ಕೆಶಿಪ್ ಅಂತ ಕರಿತೀವಿ ನಾವು. ಇದು ನೆಕ್ಸ್ಟ್ ಬರೋಣ. ಅಲ್ಲೇನು ಹಿಂದುಳಿದ ವರ್ಗಗಳ ಚಳುವಳಿ ರಿಲೇಟೆಡ್ಡು ಸಾಮಾಜಿಕ ಚಳುವಳಿ ಬಗ್ಗೆ ಸಿಲೆಬಸ್ ಇತ್ತು, ಅದಕ್ಕೊಂದು ಪ್ರಶ್ನೆ ಹಾಕ್ಕೊಂಡಿದ್ದೀನಿ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಸುಧಾರಣೆಗಾಗಿ ನೇಮಕಾತ ಸಮಿತಿ ಆಯೋಗಗಳನ್ನು ಸ್ಥಾಪಿತವಾದ ವರ್ಷಗಳೊಂದಿಗೆ ಮ್ಯಾಚ್ ಮಾಡಿ ಹೊಂದಿಸಿ ಬರೆಯಿರಿ. ಮಿಲ್ಲರ್ ಸಮಿತಿ, ವೆಂಕಟಸ್ವಾಮಿ ಸಮಿತಿ, ಹಾವನೂರು ಆಯೋಗ, ನಾಗನಗೌಡ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ. ಇದಿಷ್ಟು ಆಯೋಗಗಳು ಕರ್ನಾಟಕದಲ್ಲಿ BCM ಬ್ಯಾಕ್ವರ್ಡ್ ಕ್ಲಾಸ್ ಮೂಮೆಂಟ್ಗೆ ತುಂಬ ಸಪೋರ್ಟ್ ಮಾಡಿದಂಥ ಆಯೋಗಗಳು. ಇವುಗಳನ್ನು ಮ್ಯಾಚ್ ಮಾಡಬೇಕು ಅವುಗಳ ಇಸ್ವಿ ಜೊತೆಗೆ. ಟ್ರೈ ಮಾಡ್ತೀರಾ? ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ರೈಟ್ ಆನ್ಸರ್ ಏನು ಅಂತ ಅಂದರೆ ಆಪ್ಷನ್ 4ನೇದು ಸರಿಯಾಗತ್ತೆ. ಏನಿದು ಅಂದರೆ ಮಿಲ್ಲರ್ ಸಮಿತಿ ಇದೆಯಲ್ಲ, ಇದು ದೊಡ್ಡ ವಿವಾದಾತ್ಮಕ ಸಮಿತಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡೋಣ ನೇಮಕಾತಿಯಲ್ಲಿ ಅಂದಾಗ ವಿಶ್ವೇಶ್ವರಯ್ಯನವರು ಅಬ್ಜೆಕ್ಷನ್ ಮಾಡ್ತಾರೆ. ವಿಶ್ವೇಶ್ವರಯ್ಯನವರ ರಾಜೀನಾಮೆಗೆ ದಿವಾನ್ ಹುದ್ದೆಗೆ ಮೇಜರ್ ಕಾರಣ ಇದೆ. ಇದನ್ನೆಲ್ಲ ಕಡೆ ಹೈಲೈಟ್ ಮಾಡೋಕ್ಕಾಗಲ್ಲ. ವಿಶ್ವೇಶ್ವರಯ್ಯ ಸ್ಥಾನಮಾನ ಕುಗ್ಬೋದು ಅಂತ ಅದನ್ನು ಹೈಡ್ ಮಾಡ್ತೀವಿ ನಾವು. ಅವರು ಇದನ್ನು ವಿರೋಧಿಸ್ತಾರೆ. ಮೆರಿಟ್ ಬೇಸ್ಡ್ ರಿಕ್ರೂಟ್ಮೆಂಟ್ ಆಗಬೇಕು, ಮೆರಿಟ್ ಆಧಾರಿತವಾಗಬೇಕು, ನಾನು ರಿಸರ್ವೇಷನ್ ಒಪ್ಪಲ್ಲ ಅಂತ. ಆ ಟೈಮಲ್ಲಿ ಅವ್ರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಕೊಂಡು ಮಿಲ್ಲರ್ ಎಂಬ ಅಧಿಕಾರಿಯ ನೇಮಕ ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ನೇಮಕಾತಿಯನ್ನು ಜಾರಿಗೆ ತರ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ದಟ್ಸ್ ವೈ ಹಿ ವಾಸ್ ಮೋಸ್ಟ್ ಫೇಮಸ್. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯಾರ ಅಂತ ಹೇಳಿ ಈ ಏನು ಮೈಸೂರು ಭಾಗದಲ್ಲಿ ಒಂದು ಹಾಡು ಹೇಳ್ತಾರೆ. ಯಾಕಂದರೆ ಅಷ್ಟು ಹಿಂದುಳಿದ ವರ್ಗಗಳ ಪರವಾದ ಕೆಲಸ ಮಾಡಿದಂಥವ್ರು ಮರೆಯೋದುಂಟೆ ಮೈಸೂರು ದೊರೆಯ. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮಿಲ್ಲರ್ ಸಮಿತಿ ಮೂಲಕ ಬ್ಯಾಕ್ವರ್ಡ್ ಕ್ಲಾಸ್ಗೆ
ಆದ್ಯತೆ ನೇಮಕಾತಿಯಲ್ಲಿ ಕೊಡ್ತಾರೆ. ಇಡೀ ದೇಶದಲ್ಲೇ ಮೊದಲ ಪ್ರಯತ್ನ ಇದು. ಮಿಲ್ಲರ್ ಆಯೋಗ, ಮಿಲ್ಲರ್ ಸಮಿತಿ 1917ರಲ್ಲಿ ಇದು ಸ್ಟಾರ್ಟ್ ಆಯಿತು. ಮತ್ತು ಉಳ್ಕಿದ್ದೆಲ್ಲ ಹೆಂಗೆ ನೆನ್ಪಿಡೋದು, ಕೆಳಗಡೆ ಒಂದು ಶಾರ್ಟ್ಕಟ್, ನಮ್ಮ ಏನು GK ಟ್ರಿಕ್ಸ್ ಅಂತ ಪುಸ್ತಕ ಲಾಂಚ್ ಮಾಡಿದ್ವಿ, ಅಲ್ಲೆಲ್ಲ ನೋಡಿದ್ಮೇಲೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ, ಮಿಲ್ಲಿನಲ್ಲಿ ನಾಗರ ಹಾವು ವೆಂಕಟನಿಗೆ ಚಿನ್ನ ಅಂತ ಒಂದು ಕೋಡ್ ಮಾಡ್ಕೊಳ್ಳಿ ನೀವು. ಮಿಲ್ಲರ್ ಅಂದರೆ ಫಸ್ಟ್, ಮಿಲ್ಲಿನಲ್ಲಿ. ನಾಗರ ಮೀನ್ಸ್ ನಾಗನಗೌಡ. ನಾಗನಗೌಡ ಇಸ್ ಸೆಕೆಂಡ್. ನಾಗನಗೌಡ ಸೆಕೆಂಡ್ ಅಂದರೆ ಅಲ್ಲಿ ಸೆಕೆಂಡ್ ಡೇಟ್ಗೆ ಹೋಗ್ತೀರಾ, 1960 ಇದೆ. 1960 ಸೆಕೆಂಡ್ ಆಗುತ್ತೆ. ಸೆಕೆಂಡ್ ಡೇಟ್ ಇರೋದು ಮಿಲ್ಲಿನಲ್ಲಿ ನಾಗರ ಹಾವು ನಾಗನಗೌಡ 1960 ಆಯಿತು. ಆ್ಯಂಡ್ ನೆಕ್ಸ್ಟ್ ಹಾವನೂರು ಆಯೋಗ 1972. ಆ್ಯಂಡ್ ದೆನ್ ವೆಂಕಟನಿಗೆ ಚಿನ್ನ, ವೆಂಕಟರೆಡ್ಡಿ ಆಯೋಗ, ವೆಂಕಟಸ್ವಾಮಿ ಆಯೋಗ ಯಾವಾಗ ಬರುತ್ತೆ ಅಂದರೆ ವೆಂಕಟಸ್ವಾಮಿ ಆಯೋಗ 1983. ಆ್ಯಂಡ್ ಚಿನ್ನಪ್ಪ ರೆಡ್ಡಿ 1990. ಐ ಥಿಂಕ್ ಎಲ್ಲವೂ ಸರಿ ಆಯಿತು ಅಂದ್ಕೋತೀನಿ. ಮಿಲ್ಲರ್ 1917, ವೆಂಕಟಸ್ವಾಮಿ ಅಂದರೆ ಅಲ್ಲಿ ಸಣ್ಣ ಮಿಸ್ಟೇಕ್ ಆಗಿದೆ, ವೆಂಕಟಸ್ವಾಮಿ ಕರೆಕ್ಟ್ ಇದೆ, 1983. ಹಾವನೂರು 1972, ನಾಗನಗೌಡ 1983, ಆ್ಯಂಡ್ ಚಿನ್ನಪ್ಪ ರೆಡ್ಡಿ 1990. ಇದಿಷ್ಟು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಈ ಥರದಲ್ಲಿ ಕೋಡ್ ಮಾಡಿ ಏನಾದ್ರು ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ ನೋಡಿ. 4ನೇ ಆಯೋಗ, ಈಗೇನು 2A ಸೇರಿಸ್ಬೇಕು, 2Bಗೆ ಸೇರಿಸ್ಬೇಕು, 3Aಗೆ ಸೇರಿಸ್ಬೇಕು ಎಲ್ಲ ಆಗ್ತಾ ಇದೆಯಲ್ಲ, ಈ ಪ್ರವರ್ಗ 1, 2A, 2B, 3A, 3B ಕಾನ್ಸೆಪ್ಟ್ ಕೊಟ್ಟರು ಚಿನ್ನಪ್ಪ ರೆಡ್ಡಿ. ಲೇಟೆಸ್ಟ್ ಆಯೋಗನೇ ಚಿನ್ನಪ್ಪ ರೆಡ್ಡಿ ಆಯೋಗ 1990 ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 30 ವರ್ಷದಿಂದ ಅದೇ ಆಯೋಗದ ಪ್ರಕಾರ ಮೀಸಲಾತಿ ನಡೀತಾ ಇದೆ. ಈ ವರ್ಷ ನಾವು ತುಂಬ ಕಿತ್ತಾಡ್ತಾ ಇರೋದ್ರಿಂದ ಇವೆಲ್ಲ ಪ್ರವರ್ಧಮಾನಕ್ಕೆ ಬರುತ್ತೆ. ಈ ಹಿಂದೆಲ್ಲ ಮೀಸಲಾತಿ ಹೇಗೆ ಡೆವಲಪ್ ಆಯಿತು, ಈ ಎಲ್ಲ ಆಯೋಗಗಳ ಬಗ್ಗೆನೇ ಒಂದು ಕ್ಲಾಸ್ ಮಾಡ್ಬೋದು. ಮುಂದಿನ ದಿನಗಳ ಟ್ರೈ ಮಾಡ್ಬೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಚಾಯ್ಸ್ ಅಲ್ಲಿ ಮಿಕ್ಸ್ ಮಾಡಿದ್ದೀನಿ ನಾನು. ಮಿಲ್ಲಿನಲ್ಲಿ ನಾಗರಹಾವು ವೆಂಕಟನ ಚಿನ್ನ ಸೀರಿಯಲ್ ಆಗಿಲ್ಲ, ಮಿಲ್ಲರ್ ಆದ್ಕೊಳ್ಳಿ ನಾಗನಗೌಡ ಇಲ್ಲ, ಅಲ್ಲಿ ವೆಂಕಟಸ್ವಾಮಿ ಇದೆ. ಆ ಡೇಟನ್ನು ಮ್ಯಾಚ್ ಮಾಡಿಕೊಂಡು ನೀವು ಸರಿ ಉತ್ತರ ತರ್ಬೋದು. ನೆಕ್ಸ್ಟ್ ಬರೋಣ, ಭಾರತದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಹೇಗಿದೆ. ಭಾರತದಲ್ಲಿ ಹಿಂದುಳಿದ ವರ್ಗ ಆಯೋಗ ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, SC STಗಳಿಗೆ ಸಂವಿಧಾನದಲ್ಲೇ ಆದ್ಯತೆ ಕೊಡಲಾಗಿದೆ. ಅಂಬೇಡ್ಕರ್ ಅವರು ಸಂವಿಧಾನದಲ್ಲೇ ವಿಧಿ ಮಾಡಿಕೊಂಡು ಅವ್ರಿಗೆ ಬೇಕಾದ ಮೀಸಲಾತಿಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಆ SC STಗೆ ಬರದೇ ಇರುವಂಥ ಹಿಂದುಳಿದ ವರ್ಗದವರಿಗೆ OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರಿತೀವಿ. ಅವರಿಗೆ ಮೀಸಲಾತಿ ನೀಡೋದಕ್ಕಾಗಿ 53ನಲ್ಲಿ ಕಾಕಾ ಕಾಲೇಕರ್ ಆಯೋಗ ರಚನೆ ಆಯಿತು. 79ರಲ್ಲಿ ಮಂಡಲ ಆಯೋಗ ರಚನೆ ಆಯಿತು ಅಂತ ಇಲ್ಲಿ ಪ್ರಶ್ನೆ ಇದೆ. 2 ಸರಿನಾ 1 ಸರಿನಾ 2 ಸರಿ ಇಲ್ವಾ ಡಿಸೈಡ್ ಮಾಡೋದಾದರೆ ಸರಿ ಉತ್ತರ 1, 2 ಸರಿ. ಭಾರತದಲ್ಲಿ ರಚನೆಯಾದ ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಕಾಕಾ ಕಾಲೇಕರ್ ಆಯೋಗ 1953. 2ನೇ ಆಯೋಗ ಮಂಡಲ ಆಯೋಗ 1979. ಇವತ್ತಿಗೂ ಭಾರತದಲ್ಲಿ OBC ರಿಸರ್ವೇಷನ್ ಏನು ಸಿಗ್ತಾ ಇದೆ 33% ಇಂಡಿಯಾ ರಿಕ್ರೂಟ್ಮೆಂಟ್ಗಳಲ್ಲಿ, ಇಂಡಿಯಾದ ಬೇರೆ ಬೇರೆ ಹುದ್ದೆಗಳ ನೇಮಕಾತಿಯಲ್ಲಿ, UPSC ಅದರ್ ಎಕ್ಸಾಮ್ಸ್ಗಳಲ್ಲೆಲ್ಲ ಮೀಸಲಾತಿ ತೊಗೋತೀವಲ್ಲ ಅದು. ಇಲ್ಲಿ ಒಂದು ಕ್ಲಿಯರ್ ಇರಲಿ ನಿಮಗೆ, ನೀವು 2A, 2B, 3A, 3B ಪ್ರವರ್ಗ 1 ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ ಅಂದ್ಕೂಡಲೇ ಆ ಸರ್ಟಿಫಿಕೇಟಿಂದ ನೀವು ರೈಲ್ವೇಸ್ಗಾಗಲಿ, SSCಗಾಗಲಿ, ಬ್ಯಾಂಕಿಂಗಿಗಾಗಲಿ, UPSCಗಾಗಲಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗಾಗಲಿ ನೀವು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಅದು ಚಿನ್ನಪ್ಪ ರೆಡ್ಡಿ ಆಯೋಗದ ಪ್ರಕಾರ ನಿಮಗೆ ಸಿಕ್ಕಂಥ ಒಂದು ಮೀಸಲಾತಿ, ಅದು ನಮ್ಮ ಸ್ಟೇಟ್ಗೆ ಮಾತ್ರ ಅಪ್ಲೈ ಆಗತ್ತೆ. ನೀವು OBC ಅಂತಲೇ ಸಪ್ರೇಟಾಗಿ ತೊಗೋಬೇಕು. OBC ಅಂತಲೇ ಕೊಡ್ತಾರಲ್ಲ ನಿಮ್ಮ 2A, 2B, 3A, 3B ಯಾವುದೂ ಕೊಡೋದಿಲ್ಲ. ಆ ಸರ್ಟಿಫಿಕೇಟು ಭಾರತ ಮಟ್ಟದ ನೇಮಕಾತಿಗಳಲ್ಲಿ ಹೆಲ್ಪ್ ಮಾಡುತ್ತೆ. ಮುಂಬರುವ ಯಾವುದೇ ಇಂಡಿಯಾ ಲೆವೆಲ್ ನೇಮಕಾತಿಗೆ ನೀವು ಸಪ್ರೇಟ್ OBC ಸರ್ಟಿಫಿಕೇಟ್ನ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಸಿಗುವ ಮೀಸಲಾತಿ ಮಂಡಲ ಆಯೋಗದ ಶಿಫಾರಸಿನ ಪ್ರಕಾರ. ಓಕೆ, ಇಲ್ಲಿ ಕರ್ನಾಟಕದಲ್ಲಿ ಯಾವುದೋ ಒಂದು ನೀವು 3rd Bನೋ ಇನ್ಯಾವುದೋ ಇದೆ 3rd A ಇದೆ ಅಂತ ಅಂದರೆ OBC ಸಿಗಲೇಬೇಕು ಅಂತ ಇಲ್ಲ, ಸಿಗದೇನೂ ಮಿಸ್ ಆಗ್ಬೋದು. ಹಂಗಾಗಿ 3rd Bನಲ್ಲಿದ್ದವ್ರು ಎಲ್ಲರಿಗೂ ಸಿಗಲ್ಲ ಅಂತಲ್ಲ. 3rd Bನಲ್ಲಿ ಯಾವ ಕ್ಯಾಸ್ಟ್ಗೆ OBC ಸಿಗುತ್ತೆ, ಯಾವ ಕ್ಯಾಸ್ಟ್ಗೆ ಸಿಗಲ್ಲ ಅನ್ನೋದು ನೀವು ಲಿಸ್ಟ್ ಇಟ್ಕೊಂಡು ಚೆಕ್ ಮಾಡಿ. ಇಫ್ ಪಾಸಿಬಲ್ ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡ್ತೀವಿ. ನೀವು OBC ಅಂದರೆ ದಟ್ ಈಸ್ ಡಿಫ್ರೆಂಟ್ ಟು ಇಂಡಿಯಾ ರಿಸರ್ವೇಷನ್. ಆ್ಯಂಡ್ 2A, 2B ಇದೇನು ಕರ್ನಾಟಕದ OBC ಇದೇ ಡಿಫ್ರೆಂಟ್ ಇರುತ್ತೆ. ಇವೆರಡಕ್ಕೂ ಬೇರೆ ಬೇರೆ ಪ್ರಮಾಣ ಪತ್ರಗಳನ್ನ ಹೊಂದಿದ್ದಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ. ಇನ್ನೊಂದು EWS ಅಂತ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಒಂದು ಇಂಟ್ರೊಡ್ಯೂಸ್ ಆಗಿದೆ ಲಾಸ್ಟ್ 1 ವರ್ಷದಿಂದ. ಕೊನೆ ಬಾರಿಗೆ UPSC ನೇಮಕಾತಿಯಾದ 2 ಯುವಕರು ನಮ್ಮ ಜೊತೆ, ನಮ್ಮ ಕರ್ನಾಟಕದಿಂದ ಆದವರು EWS ಇರೋ ಕಾರಣಕ್ಕೆ ಒಳ್ಳೆ ಹುದ್ದೆಗಳನ್ನ ಪಡ್ಕೋತಾರೆ. EWS ಇರೋ ಕಾರಣಕ್ಕೆ. ಸೊ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನೋದು ಕೂಡ ಒಂದು ಸರ್ಟಿಫಿಕೇಟು ಇಂಡಿಯಾ ನೇಮಕಾತಿಗಳಲ್ಲಿ ಮಸ್ಟ್ ಆ್ಯಂಡ್ ಶುಡ್. ನೀವು ಯಾರು GM ಅಲ್ಲಿದ್ದೀರಾ, ನೀವು ಆರ್ಥಿಕವಾಗಿ ವೀಕರ್ ಇದ್ದರೆ ಅದು ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಇವೆಲ್ಲ ಸಣ್ಣ ಸಣ್ಣ ನಾಲೆಡ್ಜು, ಏನೇನೋ ಮಾಡ್ತಾ ಇರ್ತೀವಿ.
ಬರೋದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ತೀವಿ, ನಮ್ಮದೇ ಆದ ಸ್ವಂತ ಸರ್ಟಿಫಿಕೇಟ್ಸ್ ಇರಲ್ಲ. ಸೊ ಯಾರು ನೀವು ಸರ್ಟಿಫಿಕೇಟ್ಗೆ ಎಲಿಜಿಬಲ್ ಇದ್ದೀರಾ, ಇಂಡಿಯಾ ಲೆವೆಲ್ OBC ಒಂದು, GML ಇದ್ದರೆ EWS ಒಂದು. ಯಾಕಂದರೆ ಆತನಿಗೆ IRS ಹುದ್ದೆಯಿಂದ IASಗೆ ಪ್ರಮೋಷನ್ ಸಿಗುತ್ತೆ, IASಗೆ ಹೋಗೋಕ್ಕೆ ಸಾಧ್ಯ ಆಯಿತು ನೆಕ್ಸ್ಟ್ ಎಕ್ಸಾಮಲ್ಲಿ. IASಗೆ ಹೋಗೋಕ್ಕೆ ಸ್ಕೋರ್ ಕಾರಣ ಆಗಿಲ್ಲ, ರ್ಯಾಂಕ್ ಡೌನ್ ಆದರೂ IASಗೆ ರೀಚ್ ಆಗ್ತಾರೆ EWS ಕಾರಣಕ್ಕಾಗಿ. ದಟ್ಸ್ ವೈ ನಿಮಗೆ ಅರ್ಹತೆ ಇದ್ದಲ್ಲಿ ಆ ಸರ್ಟಿಫಿಕೇಟ್ಗಳನ್ನ ಮೊದಲು ಮಾಡಿಸ್ಕೊಳ್ರಿ, ಆವಾಗ ನೀವು ಒಳಗೆ ಬರ್ಬೋದು. ತುಂಬ ಹೆಲ್ಪ್ ಮಾಡ್ತವೆ ಸರ್ಟಿಫಿಕೇಟ್ಸ್, ನಿಮ್ಗೆ ಈಗ ಗೊತ್ತಾಗಲ್ಲ. ಸೊ ಈಗ ಕ್ಲಿಯರ್ ಮಾಡೋಣ. ಕರ್ನಾಟಕದ ಈಗ ಇರುವ ಮೀಸಲಾತಿ ಚಿನ್ನಪ್ಪ ರೆಡ್ಡಿ ಆಯೋಗದ ಪ್ರಕಾರ ಇದೆ, ಭಾರತದ ಈಗ ಇರುವ ಮೀಸಲಾತಿ ಮಂಡಲ್ ಆಯೋಗದ ಪ್ರಕಾರ ಇದೆ. ಅವುಗಳನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬರೋಣ. ಈ ಸದಾಶಿವ ಆಯೋಗ ದೊಡ್ಡ ಚರ್ಚೆಯಲ್ಲಿರೋದು ಕರ್ನಾಟಕದ ಸಾಮಾಜಿಕ ಮೂಮೆಂಟಲ್ಲಿ. ಇದು ಪ್ರಶ್ನೆ ತೊಗೊಂಡಿದ್ದೀನಿ ನಾನು. ಒಂದು ವರ್ಗ ಬರುತ್ತೆ, ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡುತ್ತೆ, ಸದಾಶಿವ ವರದಿ ಜಾರಿಗೆ ಬರಲಿ ಅಂತ. ಅವ್ರು ಹೋಗಿ ಇನ್ನು ಸ್ವಲ್ಪ ದಿನಕ್ಕೆ ಇನ್ನೊಂದು ವರ್ಗ ಬರುತ್ತೆ, ಸದಾಶಿವ ವರದಿ ಜಾರಿಗೆ ಬರಬಾರ್ದು, ಸದಾಶಿವ ಆಯೋಗನ ಬಹಿಷ್ಕರಿಸ್ರಿ ಅಂತ ಹೇಳುತ್ತೆ. ಹೀಗೆ ಆಗ್ತಾ ಇರೋ ಸದಾಶಿವ ಆಯೋಗ ಏನು ಹೇಳುತ್ತದು? ಇಲ್ಲಿ 4 ಸ್ಟೇಟ್ಮೆಂಟ್ ಇದೆ, ಯಾವ್ದು ಸರಿ ಯಾವ್ದು ತಪ್ಪು ಡಿಸೈಡ್ ಮಾಡಬೇಕು. ಪರಿಶಿಷ್ಟ ಜಾತಿ SC ಮೀಸಲಾತಿ 15% ನಮ್ಮ ಕರ್ನಾಟಕದಲ್ಲಿದೆ. ಆ 15% ಮೀಸಲಾತಿನ 101 ಜಾತಿಗಳಿದೆ ಅಂತ ಗುರುತಿಸಿ ಅದನ್ನು 4 ಗುಂಪು ಮಾಡಿದೆ. 1ನೇ ಸ್ಟೇಟ್ಮೆಂಟ್. ಪ್ರತ್ಯೇಕ ಗುಂಪುಗಳಿಗೆ ಪ್ರತ್ಯೇಕ 4 ಗುಂಪು ಮಾಡ್ತಾರಲ್ಲ, 4 ಗುಂಪಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಸಲಹೆ ಮಾಡುತ್ತೆ ಅನ್ನೋದು ಇನ್ನೊಂದು ಸ್ಟೇಟ್ಮೆಂಟು. ಎಡ ಸಮುದಾಯ, ಬಲ ಸಮುದಾಯ, ಟಚಬಲ್ಸ್, ನಾವು ಅನ್ಟಚಬಲ್, ಎಲ್ಲ SCಗಳು ಅನ್ಟಚಬಲ್ಸ್ ಅನ್ನಲ್ಲ, ಟಚಬಲ್ಸ್ SCಗಳು ಇದ್ದಾರೆ, ಸ್ಪೃಶ್ಯರು ಅಂತ ಕರಿತೀವಿ, ಅವರು ಮತ್ತು ಇತರೆ ಪರಿಶಿಷ್ಟ ವರ್ಗ ಅಂತ 4 ವರ್ಗ ಮಾಡಲಾಗಿದೆ. 3ನೇ ಸ್ಟೇಟ್ಮೆಂಟು. 4ನೇ ಸ್ಟೇಟ್ಮೆಂಟು 2005ರಲ್ಲಿ ರಚನೆ ಆಯ್ತಿದ್ದು, 2012ರಲ್ಲೇ ವರದಿ ಕೊಟ್ಟಿದೆ, ಇನ್ನೂ ಜಾರಿಗೆ ಅಥವಾ ಅಕ್ಸೆಪ್ಟ್ ಮಾಡಿ ಅದನ್ನು ಜಾರಿಗೆ ತರುವಂಥ ಕೆಲಸ ಯಾವುದೇ ಸರ್ಕಾರ ಮಾಡ್ತಾ ಇಲ್ಲ ಅಂತ 4ನೇ ಸ್ಟೇಟ್ಮೆಂಟ್. ಯಾವುದು ಸರಿ ಇಲ್ಲಿ? 1 2 3, 1 3 4, 1 2 ಆ್ಯಂಡ್ ಎಲ್ಲವೂ ಸರಿ ಅನ್ನೋ ಚಾಯ್ಸಿಗೆ ಬಂದಾಗ ರೈಟ್ ಆನ್ಸರ್ ಏನು ಹೇಳುತ್ತೆ? ಎಲ್ಲವೂ ಸರಿ. SC ಮೀಸಲಾತಿ ಇದೆ ಅಂದ ಕೂಡಲೇ ಯಾವುದೋ ಒಂದು ಜಾತಿ ಬಳಸ್ಕೋತಾ ಇಲ್ಲ, ಅದು 101 ಜಾತಿಗಳಿದೆ ಅಲ್ಲಿ, 101. ಆ 101 ಜಾತಿಗಳನ್ನು ಅಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಯಾವುದೋ ಪ್ರಬಲ ಜಾತಿಯವರು 15% ರಿಸರ್ವೇಷನ್ ಜಾಸ್ತಿ ತೊಗೋತಾ ಇದ್ದಾರೆ ಅನ್ನೋ ಒಂದು ಕೂಗು ಬಂತು. ಆ ಕೂಗನ್ನು ಸರಿಪಡಿಸೋಕ್ಕಾಗೆ ಒಳ ಮೀಸಲಾತಿ ಅಂದರೆ ಒಂದಷ್ಟು ವರ್ಗದವ್ರಿಗೆ ಇಷ್ಟು, ಒಂದಷ್ಟು ಜಾತಿಯವ್ರಿಗೆ ಇಷ್ಟು ಕೊಡಬೇಕು ಅನ್ನೋಂಥ ಆಯೋಗ ರಚನೆ ಆಗುತ್ತೆ. ದಟ್ ಈಸ್ ಸದಾಶಿವ ಆಯೋಗ. ಇದು ಆ ರಚನೆ ಆಗಿದೆ ಒಳ ಮೀಸಲಾತಿಯನ್ನು ಡಿಸ್ಕ್ರೈಬ್ ಮಾಡೋಕ್ಕೆ. ಅವರು ಡಿಸ್ಕ್ರೈಬ್ ಮಾಡ್ತಾರೆ 104 ಜಾತಿನ 4 ಭಾಗ ಮಾಡಿದ್ರು. ಅದರಲ್ಲಿ ಒಳ ಮೀಸಲಾತಿ ಹೆಂಗೆ ಹಂಚಬೇಕು ಅಂದರೆ, ಎಡಗೈ ಸಮುದಾಯ ಅಂತ ಕರೀತಾರೆ, ಅದನ್ನ ಎಡ ಸಮುದಾಯ ಅಂತೀವಿ. ಎಡಗೈ SCಗಳು, ಬಲಗೈ SCಗಳು ಅನ್ನೋದೆಲ್ಲ ಆ SCನಲ್ಲಿ ಕಾನ್ಸೆಪ್ಟ್ ನೋಡ್ತೀವಿ ನಾವು ಕರ್ನಾಟಕದಲ್ಲಿ. ಆ ಎಡ ಸಮುದಾಯದವರಿಗೆ 6%, ಬಲ ಸಮುದಾಯದವರಿಗೆ 5%. ಸ್ಪೃಶ್ಯರು, ಟಚಬಲ್ SCಗಳಿರ್ತಾರೆ ಕೆಲವರು, ಅವ್ರನ್ನ ಹಿಂದೂ ಅಸ್ಪೃಶ್ಯರ ಥರ ನಾವು ನೋಡಿಲ್ಲ. ಹಿಂದೂ ಅವರು ಮೇಲ್ವರ್ಗದವ್ರ ಜೊತೆ ಸ್ಪೃಶ್ಯದಿಂದನೇ ಇದ್ದಂಥ SCಗಳಿದ್ದಾರೆ, ಅವ್ರಿಗೆ 3%. ಇತರೆ SCಗಳಿಗೆ 1%, ಟೋಟಲ್ 15% ಡಿವೈಡ್ ಮಾಡಬೇಕು ಅಂತ. ಇದಕ್ಕೆ ಏನು ವಿರೋಧ ಆಗುತ್ತೆ ಅಂದರೆ, ಯಾವ ಆಪಾದನೆ ಇದೆಯಲ್ಲ, ಕೆಲವೇ ಜಾತಿಯವರು 15%ಅಲ್ಲಿ ಜಾಸ್ತಿ ಜಾಬ್ ಅಕ್ವೈರ್ ಮಾಡ್ತಾಯಿದ್ದಾರೆ, ಅವರು ಇದನ್ನು ಜಾರಿಗೆ ತರೋದು ಬೇಡ ಅಂತ. ಕೆಲವು ತುಂಬ ಹಿಂದುಳಿದ ಕಾಲೋನಿಯ ಜನಗಳು ನಮಗೆ ಇದರಲ್ಲಿ ಮೀಸಲಾತಿ ಇದೆ ಬಟ್ ಬೇರೆಯವ್ರು ಕಿತ್ಕೋತಾ ಇದ್ದಾರೆ ಅನ್ನೋರು ಇದು ಜಾರಿಗೆ ಬರಲೇಬೇಕು ಅಂತ ನಡೀತಾ ಇದೆ. ಇದ್ರ ಬಗ್ಗೆ ಯುವಕರಿಗೂ ನಾಲೆಡ್ಜ್ ಇರಬೇಕು. ಅದು ಸರಿ ಇದು ಸರಿ ಅಂತ ಹೇಳಲ್ಲ ನಾನು, ಹೀಗಿದೆ, ಇದು ಸದಾಶಿವ ಆಯೋಗದ ವರದಿ, ಜಾರಿ ಆಗಬೇಕೋ ಬಿಡಬೇಕು ಅನ್ನೋದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ಅದಕ್ಕೆ ಬೇಕಾದ ಮೂಮೆಂಟ್ಗಳಾಗ್ತಾ ಇರುತ್ತೆ. ಇಲ್ಲಿ ಎಲ್ಲವೂ ಸರಿ. ಈ ರೀತಿಯಲ್ಲಿ ಸೋಷಿಯಲ್ ಮೂಮೆಂಟ್ಸ್ಗಳನ್ನು, ರೈತ ಚಳುವಳಿಗಳನ್ನು ಎಲ್ಲ ಅನಾಲಿಸಿಸ್ ಮಾಡ್ಕೊಂಡು ಓದಬೇಕಾಗತ್ತೆ. ಕಾಗೋಡು ಸತ್ಯಾಗ್ರಹ ಎಲ್ಲಿ ನಡೀತು? ಕಾಗೋಡು ಅಂದರೆ ಹಿಂದಿನ ಸರ್ಕಾರದಲ್ಲಿ ಒಬ್ಬರು ಕಾಗೋಡು ತಿಮ್ಮಪ್ಪ ಅಂತ ಸಚಿವರಿದ್ದರು. ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿ ನೆನ್ಪು ಮಾಡ್ಬೇಕು, ಸಾಗರ ಶಿವಮೊಗ್ಗ ಜಿಲ್ಲೆ, ಅಲ್ಲೇ ಎಲ್ಲೋ ಇದೆ. ಅಲ್ಲಿ ಕರ್ನಾಟಕದ ಸ್ವಾತಂತ್ರ್ಯ ನಂತರದ ಮೊಟ್ಟ ಮೊದಲ ರೈತ ಚಳುವಳಿ ನಡೀತು. ಈ ಥರದ ಕಾನ್ಸೆಪ್ಟಲ್ಲಿ ಓದುವಂಥ ಕೆಲಸವನ್ನು ಮಾಡೋಣ. ಅದಕ್ಕೆಲ್ಲ ಪ್ರಿಪ್ರೇಷನ್, ಸಾಧನ ಮತ್ತು ವಿಜಯೀಭವ ಎರಡೂ ಕಡೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಪ್ರೋಗ್ರಾಮ್ ನಾವು ಪ್ಲ್ಯಾನಿಂಗ್ ನಡೀತಾ ಇದೆ. ನೆಕ್ಸ್ಟ್ ವೀಕ್ಗಳಿಂದ ತುಂಬ ಫಾಸ್ಟ್ ಆಗ್ತೀವಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ. ಕರ್ನಾಟಕದ ಹುಡುಗರು ಇಡೀ ದೇಶಾದ್ಯಂತ ಉದ್ಯೋಗಗಳನ್ನು ಪಡ್ಕೊಂಡು ಸಕ್ಸಸ್ ಪಡೆಯೋಣ. ಸಕ್ಸಸ್ ಇಸ್ ಯುವರ್ಸ್. ಆಲ್ ದ ಬೆಸ್ಟ್. ಬಾಯ್.